ದೋಸ್ತ್ ಬಿಡೋ ಸಾಕು. ಇನ್ನು ಎಷ್ಟು ವರ್ಷ ಅಂತ ಅವಳದೇ ನೆನ್ಪಲ್ ಕೂರ್ತೀಯಾ? 7 ಜನ್ಮನೂ ಜೊತೆಗೆ ಇರ್ತೀನಿ ಅಂತ 7 ವರ್ಷದಿಂದ ಮಾಡಿದ ಪ್ರೀತಿನ ಮರ್ತಿರೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ ಮಗ. ಮರಿಬೇಕು ದೋಸ್ತ್. ಎಲ್ಲಾನು ಮರ್ತು ಅವಳ ಗಂಡನ ಜೊತೆ ಖುಷಿ ಖುಷಿಯಾಗಿರ್ಬೇಕಾದ್ರೆ ನೀನ್ ಹೀಗ್ ಮಾಡೋದು ತಪ್ಪು. ಎಷ್ಟೆಲ್ಲ ಹೇಳಿದ್ಲು, ಆಣೆ ಪ್ರಮಾಣ ಮಾಡಿದ್ಲು, ನಿನ್ನ ಬಿಟ್ರೆ ಮತ್ಯಾರನ್ನೂ ಮದುವೆ ಆಗಲ್ಲ ಅಂತ. ಈಗ ನೋಡಿದ್ರೆ ಹೋಗ್ಲಿ ಬಿಡು. ಅವಳ ಹಣೆಯಲ್ಲಿ ನಿನ್ನ ಪಡೆಯೋದು ಆ ಬ್ರಹ್ಮ ಬರ್ದಿಲ್ಲ. ಬಹುಂಶಃ ಅವಳು ನಿನ್ನ ಮರ್ತಿರಲ್ಲ. ಮರ್ತಿರಲ್ಲ ನಿನ್ಗೆ? ನೀನೇ ಕೇಳ್ಕೊ. ಆಗೆಲ್ಲ ನನ್ ಫೋನ್ ಸ್ವಿಚ್ ಆಫ್ ಇದ್ರೆ ನಿನಗ್ ಫೋನ್ ಮಾತ್ ಕೇಳ್ತಾ ಇದ್ಲು, ಅಣ್ಣ ಎಲ್ಲಿ ನಿಮ್ ದೋಸ್ತ ಅಂತ. ಅದು ನಿಜಾನೇ ಬಿಡು. ಅವಳ ಗಂಡನಿಗೆ ಸುಮ್ನೆ ಎಲ್ಲಿ ಅನುಮಾನ ಬರುತ್ತೆ ಅಂತ ನಿನ್ ಮಾತ್ನಾಡ್ಸಿಲ್ಲ ಬಿಡು. ಮರ್ತಿದ್ರು ನೆನ್ಪಿಟ್ಟಿದ್ರು. ಅವಳೀಗ ಬೇರೆಯವಳ ಹೆಂಡ್ತಿ. ಎಷ್ಟಿದ್ರೂ ನಿಮ್ ತಂಗಿನ ಬಿಟ್ಕೊಡೋದಿಲ್ಲ ಬಿಡು. ಅದೋಗ್ಲಿ, ನಿನಗಾದ್ರೂ ಒಂದ್ ಫೋನು ಒಂದ್ ಮೆಸೇಜ್ ಆಗ್ಲಿ ಮಾಡಿದಾಳಾ? ಹೇಗಿದ್ಯಾ, ಹೇಗಿದ್ದಾನೆ ಅವನು ಅಂತ? ಎಲ್ಲ ಮಾಡಿಲ್ಲ. ಮೊದ್ಲು ಫೋನು ಮೆಸೇಜ್ ಮಾಡ್ತಾ ಇದ್ಲು, ಈಗೀಗ ಹೆಚ್ಚಿಗೆ ಮಾತೇ ಇಲ್ಲ. ನೋಡು, ನಮ್ಮ ಮಧ್ಯೆ ಸಣ್ಣದಾಗಿ ಜಗಳ ಆದ್ರೆ ನಿನಗೇಳಿ ನಮ್ಮ ಸಂಬಂಧ ಸರಿ ಮಾಡ್ಕೊಳ್ತಾ ಇದ್ದ. ಅವಳಿಗೆ ನಿನ್ನನ್ ಮಾತಾಡ್ಸಿಲ್ಲ. ವಾವ್. ಹೋಗ್ಲಿ ಬಿಡೋ, ಹಳೆದೆಲ್ಲ ಯಾಕೆ? ಅವರವರ ಪರಿಸ್ಥಿತಿ ಹೇಗೇಗೋ ಇರುತ್ತೋ, ಸಮಯ ಬಂದಾಗ ಎಲ್ಲಾನೂ ಗೊತ್ತಾಗತ್ತೆ. ವಾವ್, ಏನ್ ಗೊತ್ತಾಗುತ್ತೆ ನನ್ಗೆ. ಮುಟ್ಟಿದ್ರೆ ಆಗಲ್ಲ, ನಿನ್ ಬಿಟ್ಟು ಬೇರೆ ಗಂಡಸರ ಕಲ್ಪನೆನೂ ಮಾಡಲ್ಲ ಅಂದವಳು ಈಗ ಮದುವೆ ಆಗಿ ಒಂದೇ ವರ್ಷಕ್ಕೊಂದು ಮಗುವಲ್ಲ ದೋಸ್ತ. ಆ ಟೈಮಲ್ಲಿ ಹಾಗೆಲ್ಲ ಮಾಡ್ತಾ ಇರ್ತಾರೆ ಬಿಡು. ಆಗಂದ ಮಾತ್ರಕ್ಕೆ ಸಂಸಾರ ಮಾಡ್ದೆ ಗಂಡನ್ ಜೊತೆ ಬಾಳ್ವೆ ಮಾಡಕ್ಕಾಗತ್ತಾ? ಸ್ವಲ್ಪ ಯೋಚ್ಸು. ಅಲ್ಲ ದೋಸ್ತ, ಇಷ್ಟು ವರ್ಷದ ನನ್ನ ಪ್ರೀತಿಗೆ ಬೆಲೆ ಇದೇನಾ? ನನ್ ನೆನಪು ಬರಲ್ವಾ? ಅದೆಂತ ಕಲ್ರದೆ ಅವಳ್ದು. ಯೋಚ್ಸು. ಏನೋಪ್ಪ, ಈ ವಿಷಯ ನನ್ಗೂ ಅರ್ಥ ಆಗ್ತಾ ಇಲ್ಲ. ಮಧ್ಯರಾತ್ರಿವರೆಗೂ ಚಟಪಟ ಚಾಟ್ ಮಾಡ್ತಿದ್ದ ಹುಡುಗಿ ಇದೇನ ಇಷ್ಟೆಲ್ಲ ಬದ್ಲಾಗಿರೋದು ಅನ್ಸುತ್ತೆ. ಇಷ್ಟೆಲ್ಲ ಬದಲಾಗ್ತಾರ? ಎಷ್ಟೇ ಬ್ಯುಸಿ ಇದ್ರೂ ಒಮ್ಮೆಯೂ ನನ್ನ ನೆನಪು ಬರಲ್ವಾ? ಇಂಥವಳನ್ನ ನಾನ್ ಜೀವಕ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡ್ದೆ. ಬದಲಾವಣೆಗೆ ಏನಂತ ಕರಿಬೇಕು ನನ್ಗೂ ಗೊತ್ತಿಲ್ಲ. ಇಷ್ಟೇ ಇತ್ತು ಅನ್ಸುತ್ತೆ ನಿನ್ನ ಅವಳ ಆಯುಷ್ಯ. ಸಾಕು, ಮರ್ತ್ಬಿಡು. ನೀನು ಒಂದ್ ಮದ್ವೆ ಆಗುದು. ಆಯುಷ್ಯಾಗಿ ಈ ವಿಷಯ ಏನಿಲ್ಲ ಬಿಡು. ಹೇಗ್ ಮರ್ತಳು ಅವಳು ನನ್ನ ಪ್ರೀತಿ ಮತ್ ಕಾಳ್ಜಿನ? ಅವಳಿಗೆ ನಾನು ಕೊಟ್ಟಿದ್ದ ಟೈಮ್ನ, ಕೊಡ್ಸಿದ್ ಬೊಂಬೆನ, ಕದ್ಮುಚ್ಚಿ ಕೊಟ್ಟಿದ್ದ ಚಾಕ್ಲೇಟ್ನ. ದೋಸ್ತಾ, ನಿಜಾನೇ, ಆಗೆಲ್ಲ ಟೈಮ್ಗೆ ಪ್ರೀತಿ ಕಾಳಜಿಗೆ ಕರ್ಗಿದ್ದು. ಈಗ ಏನೂ ಆಗಲ್ಲ ಅಂತ ಬದ್ಲಾಗಿದ್ದು. ಎರಡೂ ನಿಜ. ಇವಾಗ ನೀನು ಬದ್ಲಾಗು. ಆಗಲ್ಲ ದೋಸ್ತ. ನಾನು ಎಷ್ಟೇ ಬ್ಯುಸಿ ಇದ್ರೂ ಖಾಲಿ ಕೂತ್ರೆ ಸಾಕು, ಅವಳದೇ ನೆನಪು ಕಾಡುತ್ತೆ ಮಗ. ನೆನ್ಪುಗಳಿರ್ಲಿ, ಮನಸ್ ಬದ್ಲಾಗ್ಲಿ, ನಿಂಗೊಂದ್ ಮದುವೆ ಆಗ್ಲಿ, ಎಲ್ಲವೂ ಖುಷಿಯಾಗಿ ಕಳೆದುಬಿಡ್ಲಿ. ಇಷ್ಟೇ ದೋಸ್ತ ನಾ ಕೇಳೋದು. ಮಗ, ನೀನಂದಷ್ಟು ಸುಲಭ ಅಲ್ಲ ದೋಸ್ತ. ಈಗ್ಲೂ ಅವಳ ಜೊತೆ ಮಾಡಿದ ಲಕ್ಷಗಟ್ಲೆ ಮೆಸೇಜ್ ನನ್ನ ಫೋನ್ನಲ್ಲಿದ್ದಾವೆ. ನೆನಪಾದ್ರೆ ಕಣ್ಣೀರ್ ತಾನಾಗೇ ಊರಿಗೆ ಬರುತ್ತೆ ಮಗ. ಮುಂದಿನ ಭಾಗ ಬೇಕಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ಮುಂದಿನ ಭಾಗ ಸಿಗುತ್ತದೆ.